ನಮಸ್ಕಾರ. ನನ್ನ ಹೆಸರು ಶೈಲೇಂದರ್ ಸಿಂಗ್ ಅಂತ. ನನಗೀಗ 48 ವರ್ಷ. ನನ್ನ ಕುಟುಂಬದಲ್ಲಿ ನನ್ನ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಮತ್ತು ನನ್ನ ತಾಯಿ ಸಹ ನನ್ನ ಜೊತೆಲಿರ್ತಾರೆ. ನಾನು ಹುಟ್ಟಿ ಬೆಳೆದಿದ್ದು ಕುಶಾಲನಗರ, ಕೊಡಗು ಜಿಲ್ಲೆ. ಅಲ್ಲಿ 10ನೇ ತರಗತಿ ಇಲ್ಲಿ ಉತ್ತೀರ್ಣ ಆದಮೇಲೆ ಕಾಲೇಜ್ ಇಲ್ಲದೇ ಇರುವ ಕಾರಣ ಬೆಂಗಳೂರಿಗೆ 1991ರಲ್ಲಿ ಬಂದೆ. ಇಲ್ಲಿಗೆ ಬಂದು SSMRV ಕಾಲೇಜಲ್ಲಿ PUC ನಲ್ಲಿ ಉತ್ತೀರ್ಣನಾದೆ. ಅದಾದ ಮೇಲೆ ನಾನು ಕ್ರೈಸ್ಟ್ ಕಾಲೇಜ್ ಸೇರಿಕೊಂಡೆ. ನನ್ನ ಗ್ರ್ಯಾಜುಯೇಷನ್ ಮುಗಿಸೋದಕ್ಕೋಸ್ಕರ 1998ರಲ್ಲಿ ಕ್ರೈಸ್ಟ್ ಕಾಲೇಜ್ನಲ್ಲಿ ನಾನು ಗ್ರ್ಯಾಜುಯೇಷನ್ ಮುಗಿಸಿ ಹೊರಗಡೆ ಬಂದೆ. ನನ್ನ ಹವ್ಯಾಸಗಳ ಬಗ್ಗೆ ನಾನು ಹೇಳಬೇಕಂದ್ರೆ, ನನಗೆ ವ್ಯಾಯಾಮ ಮಾಡೋದು ಅಂದರೆ ತುಂಬ ಇಷ್ಟ. ಹಾಗೆ ಸ್ವಿಮ್ಮಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಕ್ರಿಕೆಟ್ ಆಡೋದು ಇಷ್ಟ. ಹಾಡು ಕೇಳೋದು ಇಷ್ಟ, ಹಾಡೋದು ಇಷ್ಟ. ಹಾಗೆ ಚಿತ್ರಗಳನ್ನ ನೋಡೋದು ಬಹಳ ಇಷ್ಟ. ಹಾಗೆ ನನಗೆ ಈ ಆಸೆ ಯಾಕೆ ಬಂತು ಅಂತ ಹೇಳಬೇಕಂದ್ರೆ, ನಾನು ಬಾಲ್ಯದಲ್ಲಿಂದಾನೇ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ದೆ. ನಾಟಕದ ಮೇಲೆ ಒಲವು ತುಂಬ ಜಾಸ್ತಿ ಇತ್ತು. ಹಾಗಾಗಿ ನಾನು ಒಂದು ನಟನಾಗಬೇಕು ಅಂತ ಒಂದು ಕನಸಿತ್ತು. ಬಾಲ್ಯದಲ್ಲಿ ನಾನು ಭರತನಾಟ್ಯಂ ಕೂಡ ಕಲ್ತಿದ್ದೆ. ಹಾಗಾಗಿ ಭರತನಾಟ್ಯಂ ನಾಟಕಗಳನ್ನ ಮಾಡ್ತಾ ಇದ್ದೆ. ಅದು ನನಗೆ ತುಂಬ ಖುಷಿ ಕೊಡ್ತಾ ಇತ್ತು. ಆದರೆ ಬೆಂಗಳೂರಿಗೆ ಬಂದ ಮೇಲೆ, ನನ್ನ ಓದು ಮುಗಿದ ಮೇಲೆ ಏನಾಯ್ತಂದರೆ, ಬದುಕಬೇಕಂದ್ರೆ ಹಣ ಬೇಕಂದ್ರೆ ಕೆಲಸ ಮಾಡಬೇಕು. ಹಾಗಾಗಿ ನಾನು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಸುಮಾರು ಒಂದು 20 ವರ್ಷದ ಕಾಲ ಕೆಲಸ ಮಾಡಿದೆ. 2019ರಲ್ಲಿ ಆಮೇಲೆ ನಾನು ಯೋಚನೆ ಮಾಡಿದೆ, ನಾನು ಪುನಃ ಹಿಂದೆ ಹೋಗಿ ಕೆಲಸ ಮಾಡೋದು ಬೇಡ. ನನ್ನ ಬಾಲ್ಯದ ಕನಸೇನಿದೆ ಅದನ್ನು ನನಸು ಮಾಡಬೇಕು ಅಂದ್ಬಿಟ್ಟು ನಾನು ನಟನೆ ಕಲಿಯೋಣ ಅಂದ್ಬಿಟ್ಟು ನಾನು ಬೇರೆ ಬೇರೆ ಕಡೆ ವಿಚಾರಿಸೋದಕ್ಕೆ ಆರಂಭಿಸಿದೆ. ಆದರೆ 2019ರಲ್ಲಿ ಕೋವಿಡ್ ಆಗಿತ್ತು, ಎಲ್ಲೂ ಅವಕಾಶಗಳಿರಲಿಲ್ಲ. ಆಗ ನನಗೆ ಬೆಂಗಳೂರಲ್ಲಿ ನಟನೆ ಮಾಡುವುದಕ್ಕೆ ಹಾಗೂ ಕಲಿಸುವ ಸಂಸ್ಥೆಗಳಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಮುಂಬೈಯಲ್ಲಿ ಅನುಪಮ್ ಖೇರ್ ಇನ್ಸ್ಟಿಟ್ಯೂಟ್ ಆಫ್ ಆ್ಯಕ್ಟಿಂಗಿಗೆ ಹೋಗಿ ಅಲ್ಲಿ ಡಿಪ್ಲೊಮಾ ಇನ್ ಆ್ಯಕ್ಟಿಂಗ್ನ 2021ರಲ್ಲಿ ಮುಗಿಸಿದೆ. ಅಲ್ಲಿ ಅವಕಾಶಗಳು ಬರ್ತಾ ಇತ್ತು. ಹಾಗೆ ಒಂದು ಚಿಕ್ಕ ಅವಕಾಶ ಸಿಕ್ಕಿತ್ತು. ಒಂದು ವೆಬ್ ಸೀರೀಸ್ನಲ್ಲಿ ಒಂದು ಚಿಕ್ಕ ಪಾತ್ರ ಸಿಕ್ಕಿತ್ತು. ಅದನ್ನು ಮಾಡಿದೆ. ಆದರೆ ನನಗೆ ಮುಂಬೈನಲ್ಲಿ ಬಹಳ ಕಷ್ಟಕರ ಅನಿಸ್ತು. ಯಾಕಂದರೆ ನನ್ನ ಕುಟುಂಬ ಇಲ್ಲಿದೆ, ನಾನು ಇದ್ದು ಬಹಳ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ನಾನು ಬೆಂಗಳೂರಲ್ಲೇ ಯಾಕೆ ನಾನು ಪ್ರಯತ್ನ ಪಡಬಾರ್ದು ಅಂದ್ಬಿಟ್ಟು ಬೆಂಗಳೂರಿಗೆ ವಾಪಸ್ ಬಂದೆ. ಒಂದು ದಿನ ನನ್ನ ಒಬ್ಬ ಸ್ನೇಹಿತ 10th ಸಿನಿಮಾದಲ್ಲಿ ಯಾರು ಡೈರೆಕ್ಷನ್ ಕೋರ್ಸ್ ಮಾಡೋದಕ್ಕೆ ಬಂದಿದ್ದ, ಅವನೇ ಹೇಳ್ದ, ಗಿರಿರಾಜ್ ಸರ್ ಒಂದು ಚಿತ್ರ ಮಾಡ್ತಾ ಇದ್ದಾರೆ, ನೀನು ಯಾಕೆ ಮಾತಾಡಬಾರ್ದು ಅವ್ರ ಹತ್ರ ಅಂತ. ಆಗ ನಾನು ಗಿರಿರಾಜ್ ಸರ್ಗೆ ಮಾತಾಡಿದೆ. ಆಗ ನನಗೆ ಗೊತ್ತಾಗಿದ್ದು ಈ ಜಿ ಅಕಾಡೆಮಿ ಬಗ್ಗೆ. ಗಿರಿರಾಜ್ ಸರ್ ನನಗೆ ಫೋನ್ ನಂಬರ್ ಕೊಟ್ಟು ಮಾತಾಡು ಅಂತ ಹೇಳಿದ್ರು. ನಾನು ಜಿ ಅಕಾಡೆಮಿ ಅವ್ರಿಗೆ ಮಾತನಾಡಿದ್ಮೇಲೆ ನನಗೆ ಗೊತ್ತಾಯಿತು, ಹೌದು ಈ ಥರ ಅವಕಾಶ ಇದೆ ಅಂತ. ಒಬ್ಬ ನಟನಿಗೆ ಈ ಥರ ಅವಕಾಶ ಸಿಗೋದು ಬಹಳ ಕಮ್ಮಿ. ಆ ಸಮಯದಲ್ಲಿ ನನಗಾದ ಖುಷಿ ಅಷ್ಟಿಷ್ಟಲ್ಲ. ಯಾಕಂದರೆ ನಮ್ಮಂಥ ಚಿಕ್ಕ ನಟರಿಗೆ ಆ ದೊಡ್ಡ ಪರದೆ ಮೇಲೆ ಕಾಣಿಸ್ಕೊಬೇಕಂದ್ರೆ ಅವಕಾಶಗಳು ಬಹಳನೇ ಕಡಿಮೆ. ಹಾಗಾಗಿ ನಾನು ಮಾತನಾಡಿದ ಮೇಲೆ ಬಹಳ ಖುಷಿ ಆಯಿತು. ಹಾಗೆ ನಾನು ಸೇರ್ಕೊಳ್ಳೇಬೇಕು ಅಂತ ಆಯಿತು. ಹಾಗಾಗಿ ನಾನು ಜಿ ಅಕಾಡೆಮಿಯಲ್ಲಿ ಸೇರಿಕೊಂಡೆ. ಇದು ನಾನು ನೋಡಿದ್ದು ಜಿ ಅಕಾಡೆಮಿಯಲ್ಲಿ ಮಾತ್ರ. ನಾನು ಈ ಚಿತ್ರಕ್ಕೋಸ್ಕರ ಹೇಗೆ ತಯಾರಿ ತಗೊಳ್ತಾ ಇದ್ದೀನಿ ಅಂದರೆ, ನಾನು ಬಹಳಷ್ಟು ಚಿತ್ರಗಳನ್ನ ನೋಡ್ತಾ ಇದ್ದೀನಿ. ಆ್ಯಕ್ಟಿಂಗ್ ಅನ್ನೋದು ಯಾವ ಥರ ಮಾಡ್ಬೋದು, ಬೇರೆ ಬೇರೆ ವಿಧವಾದ ಆ್ಯಕ್ಟಿಂಗ್ ಹೇಗೆ ಮಾಡ್ಬೋದು ಅಂತ ನೋಡ್ತಾ ಇದ್ದೀನಿ. ಹಾಗೆ ನಾನು ನಟನೆಯಲ್ಲಿ ಪ್ರತಿದಿನ 3ರಿಂದ 4 ಗಂಟೆಗಳ ಕಾಲ ನಾನೇ ಅಭಿನಯಿಸಿ ನೋಡ್ತಾ ಇದ್ದೀನಿ. ಅದನ್ನು ರೆಕಾರ್ಡ್ ಮಾಡಿ ನೋಡ್ತಾ ಇದ್ದೀನಿ. ಈ ಥರ ಮಾಡಿದ್ರೆ ಯಾವ ಥರ ಇರುತ್ತೆ, ಇಲ್ಲ ಅದನ್ನು ಬೇರೆ ರೀತಿಯಲ್ಲಿ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ. ನಾನು ಇದ್ರ ಮುಖಾಂತರ ಹೇಳೋದೇನೆಂದರೆ, ಜಿ ಅಕಾಡೆಮಿ ನನ್ನಂಥ ಚಿಕ್ಕ ನಟನಿಗೆ ಅವಕಾಶ ಕೊಟ್ಟು ಬೆಳೆಯೋದಕ್ಕೆ ಒಂದು ದಾರಿ ತೋರಿಸಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಹಾಗೆ ಗುರು ದೇಶಪಾಂಡೆ ಸರ್ ಅವರ ಬಗ್ಗೆ ಹೇಳಬೇಕಂದ್ರೆ, ನಾನು ಅವ್ರಿಗೆ ಮೊದಲ ಬಾರಿ ಭೇಟಿಯಾದಾಗ ನನಗೆ ಬಹಳ ಒಂದು ದೇವತಾ ಮನುಷ್ಯರ ಥರ ಕಂಡ್ರು ಅವರು. ಯಾಕಂದರೆ ಅವರ ಜೊತೆ ಮಾತನಾಡಿದಾಗ ಅವರು ನನಗೆ ಹೊರಡುವಾಗ ಒಂದು ಮಾತು ಹೇಳಿದ್ರು, ನನ್ನ ಕೈಲಿ ಏನಾಗುತ್ತೆ ನಾನು ಅದನ್ನು ಮಾಡ್ತೀನಿ ನಿಮಗೋಸ್ಕರ ಅಂತ. ಈ ಥರ ಎಷ್ಟು ಜನ ಹೇಳ್ತಾರೆ. ನಮ್ಮಂಥ ಚಿಕ್ಕ ಕಲಾವಿದರಿಗೆ ಇದೊಂದು ಪ್ರೋತ್ಸಾಹ, ದೊಡ್ಡ ಪ್ರೋತ್ಸಾಹ. ಹಾಗಾಗಿ ಗುರು ದೇಶಪಾಂಡೆ ಸರ್ ಅವ್ರಿಗೂ ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ. ಅದೇ ರೀತಿ ಗಿರಿರಾಜ್ ಸರ್ ಅವರ ಒಡನಾಟ ನಂದು 2023ರಿಂದ. ಅವರ ಕೆಲವು ಕಿರುಚಿತ್ರಗಳಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅವರ ಜೊತೆ ಕೆಲಸ ಮಾಡಿದ್ದೆ. ಹಾಗೆ ಅವರು ನನಗೆ ಒಂದು ಕಿರುಚಿತ್ರದಲ್ಲಿ ನಟನೆ ಮಾಡುವ ಅವಕಾಶ ಸಹ ಕೊಟ್ಟಿದ್ದರು. ಹಾಗಾಗಿ ಗಿರಿರಾಜ್ ಸರ್ ನನಗೆ
1 ವರ್ಷದಿಂದ ಪರಿಚಯ ಇದ್ದಾರೆ. ಮತ್ತು ಅವರ ಜೊತೆ ಒಂದು ಕೆಲಸ ಮಾಡುವ ಖುಷಿ ಇದೆಯಲ್ಲ, ಅದು ಎಲ್ಲದಕ್ಕಿಂತ ಜಾಸ್ತಿ ನನಗೆ. ಹಾಗೆ ನಾನು ಈ ಸಿನಿಮಾದಲ್ಲಿ ಈ ಕಾಂಬಿನೇಷನ್ ಅಲ್ಲಿ ಗುರು ದೇಶಪಾಂಡೆ ಸರ್ ಮತ್ತೆ ಗಿರಿರಾಜ್ ಸರ್ ಅವರ ಕಾಂಬಿನೇಷನ್ ಅಲ್ಲಿ ಕೆಲಸ ಮಾಡೋದಕ್ಕೆ ಬಹಳ ಖುಷಿ ಕೊಟ್ಟಿದ್ದಾರೆ. ಹಾಗೂ ನಾನು ತುಂಬಾ ಒಳ್ಳೆ ನಟನೆ ಮಾಡುವ ಪ್ರಯತ್ನನ ನನ್ನ ಶಕ್ತಿಗಿಂತ ಮೀರಿ ಮಾಡ್ತೇನೆ. ಧನ್ಯವಾದ.